ತಪಸ್ಸು ಕಾಲಕ್ಕೆ ಪವಿತ್ರ ಬೈಬಲ್ ಗ್ರಂಥದ ಹಿನ್ನೆಲೆ. ವಿಭೂತಿ ಬುಧವಾರವು ತಪಸ್ಸು ಕಾಲದ ಆರಂಭವನ್ನು ಸೂಚಿಸುತ್ತದೆಯಾದರೂ ತಪಸ್ಸು ಕಾಲ ತುಂಬ ಹಳೆಯದು. ಈಸ್ಟರ್ ದಿನಾಂಕವನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ಆರಂಭಿಕ ಧರ್ಮಸಭೆಯು ಬೂದಿ ಬುಧವಾರವನ್ನು ಸ್ಥಾಪಿಸಿತು. ಕ್ರಿಸ್ತಶಕ 325ರಲ್ಲಿ ಕೌನ್ಸಿಲ್ ಆಫ್ ನೈಸಿಯಾದಲ್ಲಿ ಈಸ್ಟರ್ ಕ್ರಿಶ್ಚಿಯನ್ ಪಾಸೋವರ್ ಅನ್ನು ವಸಂತ ಮಾಸದ ನಂತರದ ಮೊದಲ ಹುಣ್ಣಿಮೆಯ ನಂತರದ ಭಾನುವಾರದಂದು ಆಚರಿಸಬೇಕೆಂದು ಎಲ್ಲ ಕ್ರೈಸ್ತ ಪಂಗಡಗಳು ಒಪ್ಪಿಕೊಂಡವು. ವಸಂತ ಋತುವಿನ ಹುಣ್ಣಿಮೆಯು ಸಾಮಾನ್ಯವಾಗಿ ಮಾರ್ಚ್ 21ರಂದು ಬರುವುದರಿಂದ ಈಸ್ಟರ್ ದಿನಾಂಕವು ಮಾರ್ಚ್ 22 ಮತ್ತು ಏಪ್ರಿಲ್ 25ರ ನಡುವೆ ಯಾವುದೇ ಸಮಯದಲ್ಲಿ ಸಂಭವಿಸಬಹುದು. ಈಸ್ಟರ್ ಯಾವಾಗ ಎಂಬುದರ ಆಧಾರದ ಮೇಲೆ ಬೂದಿ ಬುಧವಾರ ಫೆಬ್ರವರಿ 4ರಿಂದ ಮಾರ್ಚ್ 11ರವರೆಗೆ ಯಾವುದೇ ದಿನಾಂಕದಂದು ಬೀಳಬಹುದು. ನೈಸಿಯಾ ಕೌನ್ಸಿಲ್ 40 ದಿನಗಳ ಉಪವಾಸ ಅವಧಿಯನ್ನು ತಪಸ್ಸು ಕಾಲವೆಂದು ಸ್ಥಾಪಿಸಿತು. ಇದು ಪವಿತ್ರ ಬೈಬಲ್ ಗ್ರಂಥದ ಬರಹಗಳಲ್ಲಿ ಬೇರೂರಿದೆ. ನೋಹ ಮತ್ತು ಅವನ ಕುಟುಂಬವು ನಾವೆಯನ್ನು ಕಟ್ಟಿ ಅದರ ಒಳಗೆ ಹೋದಾಗ ದೇವರು 40 ಹಗಲು ಮತ್ತು 40 ರಾತ್ರಿ ಭೂಮಿಯ ಮೇಲೆ ಎಳೆಯನ್ನು ಕಳುಹಿಸಿದನು. ಆದಿಕಾಂಡ 7:4. ಮೋಶೆಯು 40 ದಿನಗಳವರೆಗೆ ದೇವರಿಂದ ಸೂಚನೆಗಳನ್ನು ಸ್ವೀಕರಿಸುತ್ತಾ ಸಿನಾಯಿ ಪರ್ವತದ ಮೇಲೆ ಕುಳಿತುಕೊಂಡನು. ವಿಮೋಚನಾಕಾಂಡ 24ನೇ ಅಧ್ಯಾಯ 18ನೇ ವಾಕ್ಯ. ಮೋಶೆ ಮತ್ತು ಜನರು ಪಶ್ಚಾತ್ತಾಪಪಟ್ಟರು ಮತ್ತು ಚಿನ್ನದ ಕರುವಿನ ತಯಾರಿಕೆಗೆ ಪ್ರತಿಭಟನೆಯಾಗಿ ಉಪವಾಸ ಮಾಡಿದರು. ವಿಮೋಚನಾಕಾಂಡ ಅಧ್ಯಾಯ 34 27-28. ಎಲಿಯ ಪ್ರವಾದಿ 40 ಹಗಲು ಮತ್ತು 40 ರಾತ್ರಿ ದೇವರ ಪರ್ವತದ ಹೋರೇಬ್ಗೆ ನಡೆದರು. 1 ಅರಸುಗಳು 19ನೇ ಅಧ್ಯಾಯ 8ನೇ ವಾಕ್ಯ. ಹೀಗೆ ತಪಸ್ಸು ಕಾಲದ 40 ದಿನಗಳನ್ನು ಪ್ರಾಥಮಿಕವಾಗಿ ಯೇಸು ಸ್ವಾಮಿ ಮರುಭೂಮಿಯಲ್ಲಿ ಉಪವಾಸ, ಪ್ರಾರ್ಥನೆ ಮತ್ತು ಪ್ರಲೋಭನೆಗೆ ಒಳಗಾದ ಸಮಯದೊಂದಿಗೆ ಗುರುತಿಸಲಾಗಿದೆ. ಮತ್ತಾಯ 4:1-11, ಮಾರ್ಕ 1:12-13 ಮತ್ತು ಲೂಕ 4:1-13. ಆದರೆ ತಪಸ್ಸು ಕಾಲದ ಅಳತೆಯನ್ನು ಕೌನ್ಸಿಲ್ ನಿಗದಿಪಡಿಸಿದ್ದರೂ ಈಸ್ಟರ್ಗೆ ಸಂಬಂಧಿಸಿದಂತೆ ಅದರ ಪ್ರಾರಂಭದ ದಿನಾಂಕವನ್ನು ಇನ್ನೂ ನಿರ್ಧರಿಸಲಾಗಿಲ್ಲ. ಕ್ರಿಸ್ತಶಕ 601ರಲ್ಲಿ ತಪಸ್ಸು ಕಾಲದ ಪ್ರಾರಂಭದ ದಿನಾಂಕವನ್ನು ಸ್ಥಾಪಿಸಲಾಯಿತು. ಪೋಪ್ ಗ್ರೆಗರಿ ತಪಸ್ಸು ಕಾಲದ ಆರಂಭವನ್ನು 46 ದಿನಗಳಿಗೆ ಸ್ಥಳಾಂತರಿಸಿದರು. ಪುನರುತ್ಥಾನದ ಹಿಂದಿನ ದಿನಗಳನ್ನು ವಿಭೂತಿ ಬುಧವಾರ ಏಕಕಾಲದಲ್ಲಿ ಪ್ರಾರಂಭಿಸುತ್ತದೆಂದು ಸ್ಥಾಪಿಸಲಾಯಿತು. ಇದು 40 ದಿನಗಳ ಉಪವಾಸಕ್ಕೆ ಅವಕಾಶ ಮಾಡಿಕೊಟ್ಟಿತು.